AC ಜಾಸ್ತಿ ಮಾಡಯ್ಯ. ಗಾಡಿ ACನೇ ಸರಿ. ಅಕ್ಕ, ಅಮ್ಮೋ ಅಕ್ಕ, ನಿಮ್ ಮೈಯಲ್ಲೇನಾದ್ರೂ ಕರೆಂಟ್ ಇದೆಯಾ? ಇಲ್ಲ, ಯಾಕೆ? ಇಲ್ಲಿ ನಮ್ಮ ಮಾವನ್ ನೋಡು, ಒಳ್ಳೆ ನಿಮ್ ಪಕ್ಕ ಕುತ್ಕೊಂಡ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅನ್ನೋ ತರ ನನಗ್ ಜಾಗನ ಬಿಲ್ಲಾರ್ದೆ ಕೂತ್ಕೋತಿದ್ದಾನೆ. ಹೋಗ್ಲಿ ಬಿಡೆ ಚಂದ್ರಿ, ಸಂಜೀವ ಆದ್ರೂ ಹೆಂಡತಿ ಪಕ್ಕದಲ್ಲಿ ಕೂತಿದ್ದಾನೆ. ನಾನು ಒಂದು ಕಟ್ಕೊಂಡಿದ್ದೀನಿ ನೋಡು, ನನ್ನನ್ನು ಹಿಂದೆ ಕೂರಿಸಿ ಯಜಮಾನ್ರ ಶಿಸ್ತಾಗಿ ಮುಂದೆ ಕೂತಿಲ್ವಾ? ನಾನು ಅಲ್ಲಿ ಬಂದು ಕೂತ್ರೆ ಇಲ್ಲಿ ದಾರಿ ತೋರ್ಸೋದು ಯಾರೇ? ಸರ್, ದೇವಸ್ಥಾನ ದಾರಿ ನನ್ಗೆ ಗೊತ್ತು, ನೀವು ಹೋಗಿ ಹಿಂದೆ ಕೂತ್ಕೊಳ್ಳಿ ಸರ್. ನಿನ್ನ ಹೆಸರು ಏನಂದೆ? ವಿಕಾಸ. ಸರ್, 4 ಸಲ ಹೇಳ್ತೀನಿ, ನನ್ನ ಹೆಸರು ವಿಖ್ಯಾತ. ಈಗ ನನ್ನ ಹೆಸರು ನೋಡು, ಮಹೇಶ. ನನ್ನ ಅಲ್ಲಿನ ಹೆಸರು ಸಂಜೀವ. ಅಂಥದ್ದು ಯಾವ್ದಾದ್ರು ಸುಲಭದ ಹೆಸರು ಇಟ್ಕೊಬೇಕಪ್ಪ. ನೀನು ಒಳ್ಳೆ ವಿಖ್ಯಾತ ಕುಖ್ಯಾತ ಅನ್ಕೊಂಡು. ಸರ್, ಹೆಸರೇ ನಾನು ಇಟ್ಕೊಂಡ ಸರ್, ನೀವು ಒಳ್ಳೆ. ನೋಡ್ಕೊಂಡು ಓಡ್ಸಪ್ಪ, ಹಿಂದೆ ವಯಸ್ಸಾಗಿರೋ ಹೆಂಗಸರು ಕೂತವ್ರೆ. ಏನು ವಯಸ್ಸಾಗಿರೋ ಲೇಡೀಸಾ? ನೋಡಿ, ನಾನ್ ಬಾಯ್ ಬಿಟ್ರೆ ಚೆನ್ನಾಗಿರಲ್ಲ. ಸರ್, ನೋಡ್ಕೊಂಡು ಓಡ್ಸಕ್ ನೀವು ಬಿಟ್ರೆ ತಾನೇ. ನೋಡ್ಕೊಂಡು ಓಡಿಸು ಅಂದ್ರೆ ನನ್ನನ್ನಲ್ಲ, ಕ್ಲಚ್ಚು, ಬ್ರೇಕು, ಆಕ್ಸಿಲೇಟ್ರು ಅದನ್ನ ನೋಡ್ಕೊಂಡು ಓಡಿಸು ಅಂದೆ. ಸರ್, 15 ವರ್ಷದಿಂದ ಗಾಡಿ ಓಡಿಸ್ತೇನೆ, ನೀವು ಹೇಳಿದ್ಮೇಲೆ ಗೊತ್ತಾಗಬೇಕು ನನಗೆ ಕ್ಲಚ್ ಅದು ಬ್ರೇಕ್ ಯಾವುದು ಅಂತ. ಒಂದು ಕೆಲಸ ಮಾಡಿ ಸರ್, ನೀವೇ ಒಂದು ಸ್ಟೇರಿಂಗ್ ಇಟ್ಕೊಂಬಿಡಿ. ಅಯ್ಯೋ ಬೇಡ ಬೇಡ, ನೀನೇ ಓಡಿಸಪ್ಪ. ಬಾಡಿಗೆನ ಕೊಟ್ಟು ನಾವೇ ಗಾಡಿ ಓಡಿಸ್ಬೇಕೇನೋ? ಸಾರಿ. ಪರವಾಗಿಲ್ಲ. ಸಾರಿ, ಅದು ಟರ್ನಿಂಗು. ಇಟ್ಸ್ ಓಕೆ. ನಾನು ಹೋಗೋ ರೂಟಲ್ಲಿ ಹೋಗಿದ್ರೆ ಇಷ್ಟೊಂದು ಆರಾಮಾಗಿ ಹೋಗ್ಬೋದಿತ್ತು. ಈ ಹಳ್ಳ ಟರ್ನಿಂಗ್ ಏನೂ ಇರ್ತಾ ಇರಲಿಲ್ಲ.